ನಂದು ಸಂಪೂರ್ಣವಾದಂತ ಬೆಂಬಲ ಇದೆ. ನೈತಿಕತೆ ಇರಬೇಕು, ಇಲ್ಲ ಅಂತಿಲ್ಲ. ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ, ನಾವು ಲಕ್ಷಾಂತರ ಜನರ ಪ್ರತಿನಿಧಿ. ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಹೆಂಗೆ ವರ್ತನೆ ಮಾಡ್ತೀವಿ, ಏನ್ ಮಾಡ್ತೀವಿ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್. ಆದ್ರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್, ನೈತಿಕತೆ ಇರಬೇಕು, ಸದನಕ್ಕೂ ಇರಬೇಕು, ಆದ್ರೆ ಮೊದಲು ವೈಯಕ್ತಿಕವಾಗಿರ್ಬೇಕು, ಪಕ್ಷಕ್ಕಿರ್ಬೇಕು. ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ. ಒಂದ್ ನಿಮಿಷ, ನಾನು ಇಂಟರ್ವ್ಯೂನ್ ಆಗಿಲ್ಲ ತಾವು ಮಾತಾಡ್ಬೇಕಾದ್ರೆ. ನಾವೇನ್ ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್. ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದ್ರೆ ನಮಗೆ ಮೊರಾಲಿಟಿ ಇರ್ಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರೇ. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರಿದೀವಿ ನಾವು, ಯಾರು ಕೂಡ ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅವಾಗ ತಾನೇ ಮನೆ ಎಂಟರಾದೆ. ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದದು ಅವಾಗ. ಸರ್, ಇದೆಲ್ಲ ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತೀರಿ? ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಇದಕ್ಕಿಂತ ಮೇಲೆ ನೈತಿಕತೆ ಒಂದ್ ನಿಮಿಷ ಅಧ್ಯಕ್ಷರೇ, ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಕೇಳಿ ಸರ್, ಯಾಕೆ ಇದಕ್ಕೆ ಅವಾಗ ಹಿಂದಿನ ಒಬ್ಬ ಇವಾಗ ಹಾಲಿ ಶಾಸಕರಿದ್ದಾರೆ, ಹಿಂದಿನ ಒಬ್ಬರ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಇವರು ಯಾವ್ದಾದ್ರು ಈಗ ಪರಸ್ಪರ ಆರೋಪಗಳು ಬೇಡ, ಈಗ ಪರಸ್ಪರ ಆರೋಪ ಬೇಡ. ಇದೊಂದು ಮುಖ್ಯಮಂತ್ರಿಗಳೇ ಆಯ್ತು, ಮಾತಾಡುವ. ಆಯ್ತು, ಈಗ ಪರಸ್ಪರ ಆರೋಪ ಯಾಕೆ ಮಾಡ್ತೀವಿ? ಈಗ ಪರಸ್ಪರ ಆರೋಪ ಬೇಡ. ಈಗ ಹನಿ ಟ್ರ್ಯಾಪ್ ಮಾಡಿದಾಗ ಯಾರ್ಯಾರು ಆಯ್ತು, ಅವಾಗೆಲ್ಲೋಗಿತ್ತು ಬಿಜೆಪಿ. ಈಗ ಒಂದ್ ಸೆಕೆಂಡ್ ಆಯ್ತು, ನೀವು ಹೇಳಿ. ಊಟ ಮಾಡ್ತೀರಾ? ನಾನು ಯಾವ ಹೋಟೆಲ್ ನಲ್ಲಿ ಇರ್ತೀರಾ? ನಿನ್ನೆಯಿಂದ ನೀವು ರಾಜಕಾರಣಕ್ಕೆ ಸಚಿವ ಸಂಪುಟದ ಸದಸ್ಯರ ಇನ್ನೊಬ್ಬರ ಮೇಲೆ ಅದಲ್ಲ, ಪರಸ್ಪರ ಯಾಕೆ ಚರ್ಚೆ ಯಾಕೆ? ಆಯ್ತು, ಆಗತ್ತೆ. ಈಗ ಇಲ್ಲಿ ಈಗ ವಿಚಾರ ಮುಖ್ಯಮಂತ್ರಿಗಳು ಆಯ್ತು, ಹೇಳಿ ಕೇಳಿ. ಒಂದ್ ಸೆಕೆಂಡ್, ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಿತ್ತ ಸರ್? ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ಇಂಥ ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ
ಇಂಥವ್ರನ್ನ ಇಟ್ಟುಕೊಂಡು ನೀವೇ- ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ. ಇವರಿಗೆ ದಯಮಾಡಿ ಅವರಂತ ಸಚಿವರನ್ನ ವಜಾ ನೋಡ್ರಪ್ಪ, ಅವ್ರು ಏನ್ ಹೇಳ್ತಿದ್ದಾರೆ ಉತ್ತರ ಕೊಡ್ತೀರಿ ಅಂದ್ರೆ ಅದನ್ನ ಕೇಳಿಸ್ಕೊಂಡಿರ್ಬೇಕು ನಾವು. ಯಾವ ವಿಷಯಕ್ಕೆ ನೀವು ಆಯ್ತು, ನಮಗೆ ಒಂದ್ ಸೆಕೆಂಡ್. ನೀವೆಲ್ಲ ಭಾಗಿಗಳಾಗಲಿ. ನೀವೆಲ್ಲ ಭಾಗಿಗಳಾಗಲಿ. ಈಗ ಏನಾಗಿದೆ ಒಂದ್ ಸೆಕೆಂಡ್ ಮತ್ತೆ ತನಿಖೆ ಆಗುತ್ತೆ. ನಮಗೇನ್ ಭಯ ಇಲ್ಲ, ಆಯ್ತು ನಮಗೇನ್ ಭಯ ಇಲ್ಲ. ಒಂದ್ ಸೆಕೆಂಡ್ ನೀವು ಪಾಸ್ ಆರೋಪ ಯಾಕೆ ಮಾಡ್ತೀರಿ? ಯಾಕೆ ಗಡಿಗರು ಯಾಕೆ ಆರೋಪ ಮಾಡ್ತೀರಿ ನೀವು? ಈ ಸದನದಲ್ಲಿ ಯಾರು ತಿಂದಿದ್ದಾರೆ ಅವ್ರು ಎಂತೆಂಥ ಆಗಿದೆ? ಒಂದು ಆ ಕಡೆ ಈ ಕಡೆ ಆರೋಪ ಮಾಡಿದ್ರೆ ಈ ಸದನದಲ್ಲಿ ಅನಿತ್ಯ ಅಂತ ವಿಷಯದಲ್ಲಿ ಚರ್ಚೆ ಆಗಬಾರ್ದು. ಆಯ್ತು. ನಮಗೆ ಬಹಳ ಬೇಸರ ಅದು. ಒಂದು ನಿಮಿಷ. ಚರ್ಚೆ ಆಗ್ಬೇಕಿತ್ತು. ಆದ್ರೆ ಸಚಿವರೇ ಇದನ್ನ ಉಲ್ಲೇಖ ಮಾಡಿದ್ರಿಂದ ಚರ್ಚೆ ನಡೆಸ್ತಾ ಇದ್ದೀನಿ ಅಷ್ಟೇ. ಅದನ್ನೇ ಮತ್ತೆ ದಯವಿಟ್ಟು ಒಂದ್ ನಿಮಿಷ ಸರ್. ಮುಖ್ಯಮಂತ್ರಿಗಳು ಇದು ಆಯ್ತು, ನಿಮ್ ಜೊತೆ ಅಲ್ಲಿ ಒಂದ್ ಸೆಕೆಂಡ್.